ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನಾವು ವಿಡಿಯೋಗ್ರಾಫರ್ ಮಾಡಬೇಕಾಗಿದೆ, ನಾನು ಕೂಡ ಒಬ್ಬ ಡಿಸೈನರ್ ಆಗಬೇಕಾಗಿದೆ, ಒಂದು ಸಣ್ಣ ಫೋಟೋ ಸ್ಟುಡಿಯೋ ಇಟ್ಕೋಬೇಕಾಗಿದೆ, ನಾನು ವಿಡಿಯೋ ಡಿಸೈನಿಂಗ್ ಮಾಡಬೇಕಾಗಿದೆ, ವಿಡಿಯೋಗ್ರಾಫರ್ ಆಗಬೇಕಾಗಿದೆ, ಆದ್ರೆ ನನ್ನ ಹತ್ರ ರೊಕ್ಕ ಇಲ್ಲ ರೀ ಸರ್, ಹೆಂಗೆ ಕಲಿಬೇಕು ಅಂತೇಳಿ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಇದರ ಜೊತೆಗೆ ಉಚಿತವಾಗಿ ಹೊಲಿಗೆ ಯಂತ್ರ ಆಗಿರ್ಬೋದು, ಉಚಿತವಾಗಿ ನಿಮಗೆ ವಿಡಿಯೋಗ್ರಾಫಿ ಮಾಡ್ಲಿಕ್ಕೆ ಇವತ್ತು ಸರ್ಕಾರ ಕಡೆಯಿಂದ ಉಚಿತವಾಗಿ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇವತ್ತು ವಿಡಿಯೋಗ್ರಾಫಿ ಆಗಿರ್ಬೋದು, ಇವತ್ತು ಹೊಲಿಗೆ ಯಂತ್ರ ತರಬೇತಿಯನ್ನ ಸರ್ಕಾರದಿಂದ ಊಟ ವಸತಿಯೊಂದಿಗೆ ಉಚಿತವಾಗಿ ಪಡಿಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತ ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಅದಕ್ಕೆ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋತಾ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಓಕೆ, ನೋಡೋಣ ಇವತ್ತು ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಿ ಇವತ್ತು ಉಚಿತವಾಗಿ ತರಬೇತಿಯನ್ನ ಯಾವ ಇಲಾಖೆಯಿಂದ ಪಡೆಯಬಹುದು ಅನ್ನುವಂಥದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸಿಕೊಡ್ತಾ ಇದ್ದಾನೆ. ಓಕೆ, ನೋಡಬಹುದು ಸಂಪೂರ್ಣವಾಗಿ ನಾವು ಸರ್ಕಾರದ ಒಂದು ಸುತ್ತೋಲೆ ಕೂಡ ನಿಮಗೆ ಸಂಪೂರ್ಣವಾಗಿ 26/9/2024 ಬಂದಿರುವಂತಹ ಸುತ್ತೋಲೆ ಕೂಡ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ವಿಷಯ ಬಂದ್ಬಿಟ್ಟು 2024-25ನೇ ಸಾಲಿನಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪರಿಶಿಷ್ಟ ಜಾತಿ ಉಪಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಯುವಕ ಯುವತಿಯರಿಗೆ ಅನುಷ್ಠಾನಗೊಳಿಸಿರುವ ತರಬೇತಿ ಶಿಬಿರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಓಕೆ, ನಾವು ಮತ್ತೆ ಕೆಳಗಡೆ ನೋಡಿದಾಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಯುವ ಜನರನ್ನು ಸ್ವಾವಲಂಬಿಯಾಗಲು ಉತ್ತೇಜಿಸುವ ದೃಷ್ಟಿಯಿಂದ ಹೊಲಿಗೆ ತರಬೇತಿ ಹಾಗೂ ವಿಡಿಯೋಗ್ರಾಫಿ ತರಬೇತಿಯನ್ನು ಹಮ್ಮಿಕೊಳ್ಳಲಾಗುವುದು. ಸದರಿ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ. ಅದರಂತೆ ಸಂಬಂಧಪಟ್ಟ ಜಿಲ್ಲೆಯ ಉಪ ಸಹಾಯಕ ನಿರ್ದೇಶಕರು, ಇದನ್ನ ನೆನಪಿಟ್ಕೊಳ್ಳಿ. ಮತ್ತೆ ಅದರ ಜೊತೆಗೆ ಅದರಂತೆ ಸಂಬಂಧಪಟ್ಟ ಜಿಲ್ಲೆಯ, ನೀವು ಯಾವ ಜಿಲ್ಲೆಯವರಾಗಿದ್ದೀರೋ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಉಪ ಸಹಾಯ ನಿರ್ದೇಶಕರು ಅಂತ ಇರ್ತಾರೆ. ತಮ್ಮ ಜಿಲ್ಲೆಯ ಸ್ಥಳೀಯವಾಗಿ ಪ್ರಚಲಿತವಿರುವ ದಿನಪತ್ರಿಕೆಯಲ್ಲಿ ವ್ಯಾಪಕ ಪ್ರಚಾರವನ್ನು ನೀಡಿ ನೆಹರು ಕೇಂದ್ರ, ಯುವ ಕೇಂದ್ರ, ಸ್ಥಳೀಯ ಯುವಕ ಯುವತಿ ಸಂಘಗಳಿಗೆ ಮಾಹಿತಿಯನ್ನು ನೀಡಿ ಆಸಕ್ತ ಯುವಕ ಯುವತಿಯರಿಂದ ಅರ್ಜಿಯನ್ನು ಪಡೆದು ಕೇಂದ್ರ ಕಚೇರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಇದರಂತೆ ಸದರಿ ಶಿಬಿರದ ಅರ್ಜಿ ನಮೂನೆಯನ್ನು ಮಾರ್ಗಸೂಚಿಗಳನ್ನು ಪ್ರತಿಯನ್ನು ಲಗತ್ತಿಸಲಾಗಿದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ನಿಮ್ಮ ಆಯಾ ಜಿಲ್ಲೆಯಲ್ಲಿರುವಂತಹ ಒಂದು ಉಪನಿರ್ದೇಶಕರ ಕಚೇರಿಗೆ ಹೋಗಿ, ಅಂದ್ರೆ ಎಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಉಪ ನಿರ್ದೇಶಕರ ಕಚೇರಿಗೆ, ಜಿಲ್ಲೆಯಲ್ಲಿರುವಂತಹ ಕಚೇರಿಗೆ ಹೋಗಿ ನೀವು ಇದರ ಹೆಚ್ಚಿನ ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು. ಜೊತೆಗೆ ಇಲ್ಲಿಂದ ನೋಡಬಹುದು ತರಬೇತಿ ಶಿಬಿರಗಳು. ಹೊಲಿಗೆ ತರಬೇತಿ ಶಿಬಿರ 20 ದಿನ ಇರುತ್ತೆ. ಇದು ದಿನಾಂಕ ಬಂದ್ಬಿಟ್ಟು 7/11/2024 26/11/2024 ಇರುತ್ತೆ. ಇದಕ್ಕೆ ಕನಿಷ್ಠ ವಿದ್ಯಾರ್ಹತೆ SSLC ಅಥವಾ ಪಾಸ್ ಆಗಿರಬಹುದು, ಫೇಲ್ ಆಗಿರಬಹುದು, ನಡೆಯುತ್ತೆ. ವಯೋಮಿತಿ ಬಂದ್ಬಿಟ್ಟು 18 ವರ್ಷದಿಂದ 40 ವರ್ಷದ ಒಳಗಿರೋರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡೆಯಬಹುದು. ತರಬೇತಿ ನಡೆಯುವ ಸ್ಥಳ ಬಂದ್ಬಿಟ್ಟು ಕೋರಮಂಗಲ ಕ್ರೀಡಾಂಗಣ, ನಾವು ಬೆಂಗಳೂರಲ್ಲಿ ಈ ಒಂದು ತರಬೇತಿಯನ್ನ ಆಯೋಜನೆ ಮಾಡಿರ್ತಾರೆ. ಜೊತೆಗೆ ವಿಡಿಯೋಗ್ರಾಫಿ ತರಬೇತಿ ಬಂದ್ಬಿಟ್ಟು 12 ದಿನದ ಒಂದು ತರಬೇತಿ ಇರುತ್ತೆ. 15/11/2024 26/11/2024 ಇರುತ್ತೆ. ದ್ವಿತೀಯ PUC ಪಾಸ್ ಆಗಿರಬಹುದು ಅಥವಾ ಫೇಲ್ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಕನಿಷ್ಠ 18 ವರ್ಷದಿಂದ 40 ವರ್ಷ ವಯೋಮಿತಿಯವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಸಂಬಂಧಪಟ್ಟ ಉಪ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಸ್ವೀಕರಿಸಿದ ಅರ್ಜಿಯನ್ನು, ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಉಪ ಸಹಾಯಕ ನಿರ್ದೇಶಕ ಕಚೇರಿಯಿಂದ ನೀವು ಅರ್ಜಿಯನ್ನು ತಗೋಬೇಕಾಗುತ್ತೆ. ಓಕೆ, ದಿನಾಂಕ 4/11/2024 ಒಳಗಡೆ ನೀವು ಕೇಂದ್ರ ಕಚೇರಿಗೆ ಇಮೇಲ್ ಮುಖಾಂತರ ಅಥವಾ ಅಂಚೆ ಕಚೇರಿ ಮುಖಾಂತರ ನೀವೇನ್ ಮಾಡಬಹುದು, ಕಳುಹಿಸಲು ಸೂಚಿಸಲಾಗಿದೆ ಅಂತೇಳಿ ಕೂಡ ನಾವು ನೋಡಬಹುದು. ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಹೆಚ್ಚಿನ ಒಂದು ಸಹಾಯವಾಣಿಗಾಗಿ ನೀವೇನ್ ಮಾಡಬಹುದು, ಇಲ್ಲಿ ಟೋಲ್ ಫ್ರೀ ನಂಬರ್ ಇರುತ್ತೆ. ಜೊತೆಗೆ ಒಂದು ಮೊಬೈಲ್ ನಂಬರ್ ಕೂಡ ಇದಿರುತ್ತೆ. ಈ ಒಂದು ನಂಬರಿಗೆ ಕರೆ ಮಾಡೋ ಮುಖಾಂತರ ನೀವು ಹೆಚ್ಚಿನ ಮಾಹಿತಿ ಕೂಡ ಸಂಪೂರ್ಣವಾಗಿ ಪಡೆಯಬಹುದು. ಜೊತೆಗೆ ತರಬೇತಿ ಶಿಬಿರದಲ್ಲಿ ಭಾಗವಹಿಸುವ ಒಂದು ಶಿಬಿರ ವಿದ್ಯಾರ್ಥಿಗಳಿಗೆ ಅಂತ ನಾವು ಹೇಳ್ತೀವಿ, ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸುವುದು. ಶಿಬಿರದಲ್ಲಿ ಹಾಜರಾಗುವ ಯುವಕ ಯುವತಿಯರಿಗೆ ಯಾವುದು ಆಟೋಪಕಾರ ಮತ್ತೆ ಪ್ರಮಾಣ ಪತ್ರ ಹಾಗೂ ಹೊರ ಜಿಲ್ಲೆಯಿಂದ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ವಸತಿ ವ್ಯವಸ್ಥೆ ಕೂಡ ನೀಡಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಖರ್ಚಿಲ್ಲಾರದೆ ನೀವೇನ್ ಮಾಡಬಹುದು, ಇವತ್ತು ವಿಡಿಯೋ ತರಬೇತಿ ಮತ್ತೆ ಹೊಲಿಗೆ ಯಂತ್ರ ತರಬೇತಿ ಪಡೆದು ಸರ್ಕಾರದಿಂದ ಒಂದು ಪ್ರಮಾಣ ಪತ್ರ ಕೂಡ ಸಂಪೂರ್ಣವಾಗಿ ಪಡೆದು ಮುಂದಿನ ದಿನಗಳಲ್ಲಿ ಆರ್ಥಿಕ ಸಹಾಯ ಕೂಡ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ. ಜೊತೆಗೆ ಇಲ್ಲಿಂದ ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ. ಇದರ
ಒಂದು ನೋಟಿಫಿಕೇಶನ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೋಬಹುದು, ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಆ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೆಳಗಡೆ ಇರುವಂತಹ ಒಂದು ಫಾರ್ಮೆಟ್ ಕೂಡ ಇದಿರುತ್ತೆ. ಈ ಒಂದು ಫಾರ್ಮ್ ಅನ್ನ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ತುಂಬಿ ನೀವೇನ್ ಮಾಡಬೇಕು, ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಒಂದು ಆಫೀಸ್ ಹತ್ರನೂ ಕೂಡ ಈ ಒಂದು ಫಾರ್ಮ್ ಸಿಗುತ್ತೆ. ಅಂದ್ರೆ ಉಪನಿರ್ದೇಶಕ ಕಚೇರಿಯಲ್ಲಿ ಕೂಡ ಈ ಒಂದು ಫಾರ್ಮ್ ಸಿಗುತ್ತೆ. ಅಲ್ಲಿಂದ ಕೂಡ ತಗೊಂಡು ನೀವೇನ್ ಮಾಡಬೇಕು, ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅನ್ನುವಂತ ಮಾಹಿತಿ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅಲ್ಲಿ ಹೋಗಿ ನೀವೇನ್ ಮಾಡಬೇಕಾಗುತ್ತೆ, ಅರ್ಜಿನ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅಲ್ಲ, ನೀವು ಪೋಸ್ಟ್ ಆಫೀಸ್ ಮುಖಾಂತರ ಕೇಂದ್ರ ಕಚೇರಿ ಬೆಂಗಳೂರಿಗೆ ಸಂಪೂರ್ಣವಾಗಿ ಸಲ್ಲಿಸಬೇಕಾಗುತ್ತೆ. ದಯವಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ನಾನು ವಿಡಿಯೋಗ್ರಾಫಿ ಆಗಬೇಕು, ನಾನು ಹೊಲಿಗೆ ಯಂತ್ರ ಪಡಿಬೇಕು, ಬಟ್ ನನ್ನ ಹತ್ರ ರೊಕ್ಕ ಇಲ್ಲ ರೀ, ಅಟ್ ಪರ್ಫೆಕ್ಟ್ ಆಗಿ ಕಲಿಸೋದಿಲ್ಲ, ಯಾರು ಕೂಡ ಹೇಳ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ಸರ್ಕಾರದವರು ಕೊಡ್ತಾ ಇದ್ದಾರೆ. ನೀವು ಕೂಡ ಉಚಿತವಾಗಿ ಇವತ್ತು ವಿಡಿಯೋಗ್ರಾಫಿ ತರಬೇತಿ ಮತ್ತೆ ಹೊಲಿಗೆ ಯಂತ್ರ ತರಬೇತಿಯನ್ನು ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಆಗಲೇ ಹೇಳಿದೆ, ಈ ಒಂದು ಮೊಬೈಲ್ ನಂಬರ್ಗೆ ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ಪಡೆದುಕೊಂಡು ನೀವೇನ್ ಮಾಡಬಹುದು, 4/11/2024 ಒಳಗಾಗಿ ಕೇಂದ್ರ ಕಚೇರಿಗೆ ಇಮೇಲ್ ಮಾಡೋ ಮುಖಾಂತರ ಇಲ್ಲಿ ಅಡ್ರೆಸ್ ಇದ್ದಿರುತ್ತೆ, ಅಲ್ಲಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ದಯವಿಟ್ಟು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಹತ್ತಿರದಲ್ಲಿರುವಂತಹ ದಯವಿಟ್ಟು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬೇಕಂತ ಮಾಡಿದಿರೋ ಎಲ್ಲರೂ ಕೂಡ ನಿಮ್ಮ ಒಂದು ಉಪಜೀವನಕ್ಕೆ ಬಹಳಷ್ಟು ಉಪಯೋಗ ಆಗುತ್ತೆ. ದಯವಿಟ್ಟು ಆಸಕ್ತಿ ಇದ್ದವರು ಕೂಡಲೇ ಅರ್ಜಿಯನ್ನ ಸಲ್ಲಿಸಿ ಇದರ ಒಂದು ಲಾಭ ಕೂಡ ಸಂಪೂರ್ಣವಾಗಿ ಪಡಿಬೋದಿಸ್ತಾ ಇರ್ತಾರೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.